ಪರಿಹಾರ ಅಂತಕ್ಕಂಥದ್ದು ಸ್ವಲ್ಪ ಡೌಟ್ಫುಲ್ಲು, ಚೆಕ್ ಮಾಡ್ಕೊಳ್ಳಿ, ಇಂಥ ಟೈಮಲ್ಲೇ ಸಿಗೋದು ಅಂತ ಹೇಳ್ತಕ್ಕಂಥದ್ದೇ ನಿಜವಾದ ಜ್ಯೋತಿಷ್ಯರು. ನಿಜವಾದ ಜ್ಯೋತಿಷ್ಯನ ಹುಡ್ಕೊಂಡು ಹೋಗಿ, ಅಡುಗುಲಜ್ಜಿ ಜ್ಯೋತಿಷ್ ಹತ್ರ ಹೋಗಬೇಡಿ. ತುಂಬ ಜನ ಈ ವಿವಾಹದಲ್ಲೂ ಕೂಡ ಅಷ್ಟೇ, ನಾವು ಹಾಕ್ಕೊಟ್ಟಿರ್ತೀವಿ ಈ ವಿವಾಹ ತುಂಬ ಚೆನ್ನಾಗಿರುತ್ತೆ, ಯಾಕೆಂದರೆ ದಶಾ ಮೇಲೆ ನಾವು ಹಾಕ್ಕೊಟ್ಟಿರ್ತೀವಿ. ಕೆಲವ್ರು ಏನು ಮಾಡ್ತಾರೆ, ಈ ಆರ್ಡಿನರಿ ಪಂಚಾಂಗದಲ್ಲಿ ಸಿಗ್ತಕ್ಕಂಥ 18 ಗುಣಗಳು, 15 ಗುಣಗಳು, 10 ಗುಣಗಳು ಬರುತ್ತಲ್ಲ, ಅದನ್ನು ನೋಡಿ ವಿವಾಹ ಚೆನ್ನಾಗಿಲ್ಲ ಅಂತ ಹೇಳಿ ಧಿಕ್ಕರಿಸ್ತಾರೆ. ನನಗೆ ಫಸ್ಟು ಧಿಕ್ಕಾರನೇ ಆ ಜ್ಯೋತಿಷಿಗಳದ್ದು. ನಿಮಗೆ ಜ್ಯೋತಿಷನೇ ಬರಲ್ಲ, ಇನ್ನೊಬ್ಬರ ಜೀವನನ ಹಾಳು ಮಾಡ್ತೀರಾ ಜಸ್ಟ್ ಬಿಕಾಸ್ ಆಫ್ ನಂಬರ್ಸ್. ನಿಮಗೆ ಜ್ಯೋತಿಷ್ಯ ಕಲ್ತಿರಲ್ಲ, ಸುಮ್ಮನೆ ಆಗಮಶಾಸ್ತ್ರ ಬಂದಿರುತ್ತೆ. ಆ ಆಗಮಶಾಸ್ತ್ರದಲ್ಲಿ ಒಳ್ಳೆ ಮಂತ್ರ ಉಚ್ಚಾರಣೆ, ನಮಗೆ ಒಳ್ಳೆ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತೀರಾ, ಅದಕ್ಕೆ ದೊಡ್ಡ ಸಲಾಂ. ಆದರೆ ಈ ಪಂಚಾಂಗದಲ್ಲಿರ್ತಕ್ಕಂಥದ್ದು ಅಥವಾ ಸಾಲಾವಳಿ ಅಂತ ಮಾಡ್ತಕ್ಕಂಥದ್ದು ಒಳ್ಳೆಯ ಸಂಬಂಧಗಳನ್ನು ಹಾಳು ಮಾಡ್ಕೊಳ್ತಾ ಇರ್ತಕ್ಕಂಥದ್ದೇ ನೀವು ಪಬ್ಲಿಕ್ಗಳು. ನಾನು ಎಷ್ಟೋ ನೋಡ್ಬಿಟ್ಟಿದ್ದೀನಿ, ದಶಾ ತುಂಬ ಚೆನ್ನಾಗಿದೆ, ಮ್ಯಾಚ್ ಆಗ್ತಾಯಿದೆ ಅಂತ ಹೇಳಿ ಇವರು ಇಲ್ಲಿ ನಿಲ್ಲಲ್ಲ. ನಾವು 1000 ಜನಕ್ಕೆ ಹೇಳ್ಕೊಟ್ಟಿರ್ತಕ್ಕಂಥದ್ದು ಅವ್ರ ತಲೆಯಲ್ಲಿರಲ್ಲ, 65,000 ಜನಕ್ಕೆ ಹೇಳ್ಕೊಟ್ಟಿದ್ದು ತಲೆಯಲ್ಲಿರಲ್ಲ. ಅವನು ಯಾವನೋ ಪಕ್ಕದಲ್ಲಿ ಅವನು ಹೋಗಿದ ತಕ್ಷಣ ಅವನಲ್ಲಿ ಏನೋ ಒಂದು ಕೆಲಸ ಆಗಿಬಿಟ್ಟಿರುತ್ತೆ. ಮುಂಚೆ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಗಿಬಿಟ್ಟಿರುತ್ತೆ. ಆ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗಿರೋದೇ ಇನ್ನು ಮುಂದಕ್ಕೂ ಕರೆಕ್ಟಾಗಿ ಹೇಳ್ತಾರೆ ಅನ್ನೋ ಮನೋಭಾವ ನಿಮಗೆ ಬಂದಿರುತ್ತೆ. ಅದು ತಪ್ಪು. ಅವನ ಹತ್ರ ಹೋಗಿ ತೋರಿಸಿದಾಗ 12 ಬಂದಿದೆ ಅಮ್ಮ ಆಗಲ್ಲ, 13 ಬಂದಿದೆ ಆಗಲ್ಲ ಅಂತ ಹೇಳ್ತೀರಾ. ನೀವು ಅದೇ ಗುಂಗಲ್ಲಿರ್ತೀರ. ಅದು ಜ್ಯೋತಿಷ್ಯ ಶಾಸ್ತ್ರ ಅಲ್ಲ. ಅದು 17 ಬರೋದು 18 ಬರೋದು ವಿವಾಹಕ್ಕೆ ತಪ್ಪು ಅಂತಕ್ಕಂಥದ್ದು ಎಲ್ಲೂ ಕೂಡ ಬಾಂಡ್ ಪೇಪರ್ ಮೇಲೆ ಬರ್ಕೊಟ್ರೆ ಹೇಳಿ. ಅರ್ಥ ಆಯ್ತಾ? 36ಕ್ಕೆ 36 ಅಥವಾ 30, 33 ಬಂದಿದೆ, ಬಾಂಡ್ ಪೇಪರ್ ಮೇಲೆ ಬರ್ಕೊಡೋಕ್ಕೆ ಹೇಳಿ, ಇವ್ರ ವಿವಾಹ ಚೆನ್ನಾಗಿರುತ್ತೆ ಅಂತ ಬಾಂಡ್ ಪೇಪರ್ ಮೇಲೆ ಬರ್ಕೊಡೋಕ್ಕೆ ಹೇಳಿ. ಆ ಕಾಂಪೌಂಡರ್ಗಳಿಗೆ, ಆ ಜ್ಯೋತಿಷ್ಯ ಕಾಂಪೌಂಡರ್ಗೆ ಬರ್ಕೊಡೋಕ್ಕೆ ಹೇಳಿ. ನಾನು ಬರ್ಕೊಡ್ತೀನಿ ಬೇಕಾರೆ, ಇವ್ರ ವಿವಾಹ ಚೆನ್ನಾಗಿರುತ್ತೋ ಇಲ್ವೋ ಅಂತ. ಯಾಕೆಂದರೆ ನಾವು ಮಾಡಿರ್ತಕ್ಕಂಥ ಡೆವಲಪ್ ಮಾಡಿರ್ತಕ್ಕಂಥ ಆ್ಯಪ್ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಆ್ಯಪ್. ಆ ಆ್ಯಪಲ್ಲಿ ನಮ್ಮ ಜೀವನ ಯಾವತ್ತು ಒಳ್ಳೇದಿದೆ ಯಾವತ್ತು ಕೆಟ್ಟದಿದೆ ಅಂತ ನೋಡ್ಕೊಳ್ಳೋದೇ ಜ್ಯೋತಿಷ್ಯ. ಇದನ್ನು ನೀವು ಹೇಗೆ ಬದಲಾಯಿಸ್ತೀರಾ ಅಂತ ನಾನು ನಿಮ್ಮ ಪಬ್ಲಿಕ್ಗೆ ಕೇಳ್ತಾ ಇದ್ದೀನಿ, ನಿಮಗೆಲ್ಲ ಕೇಳ್ತೀನಿ. ಹೇಗೆ ಹಣೆಬರನ್ನ ಬದಲಾಯಿಸೋಕ್ಕಾಗತ್ತೆ? ಹಾಗಿದ್ದರೆ ಎಲ್ಲ ಕಾಂಪೌಂಡ್ರುಗಳು ಕೂಡ ಕೋಟ್ಯಾಧೀಶರು ಆಗ್ಬೇಕಾಯ್ತಲ್ಲ, ಅವರು ಪೂಜೆಗಳು ಮಾಡಿಕೊಂಡು. ಕಾಂಪೌಂಡ್ರ್ ಮಕ್ಕಳೇ ಇನ್ನೂ ಮದುವೆ ಆಗಿಲ್ಲ, ಬನ್ನಿ ಅವ್ರ ಮನೇಲಿ ಹೋಗಿ ಕಿತ್ತೋಗಿರೋ ಮಗ ಇರ್ತಾನೆ, ಸುಮ್ಮನೆ ಕೂತಿರ್ತಾನೆ ಅವನು, ಏನೂ ಕೆಲಸ ಇಲ್ಲದೆ. ಮುಂದುಗಡೆ ಈ ಅಪ್ಪ ಶೋ ತೋರಿಸ್ತಾ ಇರ್ತಾನೆ ಬರೋ ಕಸ್ಟಮರ್ಸ್ಗೆಲ್ಲ, ಬರೋರಿಗೆಲ್ಲ. ಅವೆಲ್ಲ ಅಲ್ಲ. ನನ್ನ ಮಗ ಆಗಿದ್ದರೂ ಅವ್ನ ಜಾತಕ ಚೆನ್ನಾಗಿಲ್ಲ, ಹೋಗಿದೆ ಅಂದರೆ ಹೋಗಿದೆ ಅಂತ ನಾನು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ದಿಸ್ ಈಸ್ ರಿಯಾಲಿಟಿ. ಈ ರಿಯಾಲಿಟಿ ಇಲ್ಲದೆ ಇರತಕ್ಕಂಥದ್ದೇ ಹಿಂದೂ ಧರ್ಮ ನಾಶಕ್ಕೆ ಕಾರಣ. ಹಿಂದೂ ಧರ್ಮಕ್ಕೆ ಹೆಂಗೆ ನಾಶ ಕಾರಣ ಅಂತಂದರೆ, ಜ್ಯೋತಿಷ್ಯದಲ್ಲಿ ಭರವಸೆ ಮೂಡಿಸ್ಬೇಕು. ಅಲ್ಲಿ ಭರವಸೆ ಮೂಡದೇ ಇರತಕ್ಕಂಥ ಸಮಯದಲ್ಲಿ ನೀವು ಪರಿಹಾರವನ್ನು ಕೊಡ್ತೀರಾ. ಪರಿಹಾರ ವರ್ಕ್ ಆಗದೆ ಇದ್ದಾಗ ಜ್ಯೋತಿಷ್ಯ ವೇಸ್ಟ್ ಬಿಡ, ಪೂಜೆ ಎಲ್ಲ ಮಾಡಿದ್ದೀವಿ, ಒಂದು 4 ಜನಕ್ಕೆ ಹೋದ್ವಿ, 5 ಜನಕ್ಕೆ ಹೋದ್ವಿ, ಎಲ್ಲ ಒಂದೇ ಥರ ಹೇಳಿಲ್ಲ, ಬೇರೆ ಬೇರೆ ಥರ ಹೇಳ್ತಾರೆ. ನಾನು ಜ್ಯೋತಿಷ್ಯ ನಂಬಲ್ಲ. ಜ್ಯೋತಿಷ್ಯ ನಂಬಲ್ಲ ಅಂದರೆ ಜ್ಯೋತಿಷ್ಯ ದೇವರ ವಿಚಾರದಲ್ಲಿ ಹತ್ರದಲ್ಲಿರ್ತಕ್ಕಂಥದ್ದು. ಸೊ ಹಾಗಿದ್ರೆ ದೇವರು ಪೂಜೆ ಮಾಡಿದ್ದೆಲ್ಲ ಫಲಿಸಿಲ್ಲ ಅಂತಂದರೆ ನಾನು ದೇವ್ರು ನಂಬಲ್ಲ ಅಂತ ಹೇಳ್ದಂಗೆ ಆಯಿತು ಹಂಗಾರೆ ಲೆಕ್ಕ.